ರಾಜ್ಯ ಸರ್ಕಾರಕ್ಕೆ ಕೆಲಸ ದಯವಿಟ್ಟು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಇವರ ಗೋಗಳ ಸಂಘಟನೆ ಹಾಂ ಸರ್, ಗೋವನ್ನು ಭಾಳ ಸರ್ ಭಾಳ ಚೆಕ್ ಪೋಸ್ಟ್ ಮಾಡಿ ಅದರ ಕ್ರಮ ಕೈಗೊಳ್ಳಕ್ಕೆ ಒಂದು ಜೇರಟಿಗೆಲ್ಲ ಚೆಕ್ ಪೋಸ್ಟ್ ಮಾಡ್ಬೇಕು ಸರ್. ಆಮೇಲೆ ಏನಪ್ಪ ಅಂದರೆ ಜೇವರಿಗೆಲ್ಲ ಮಾಡಬೇಕು. ಆಮೇಲೆ ಇವೇನು 112 ಗಾಡಿ ಇದೆಯಲ್ಲ ಸರ್ ಪೊಲೀಸ್ ಇಲಾಖೆದು, ಆ 112 ಗಾಡಿಗಳೇನಪ್ಪ ಅಂದ್ರೆ ಅವರೇ ಹಪ್ತ ತೊಗೊಂಡು ಏನಪ್ಪ ಅಂದ್ರೆ ವಸೂಲಿ ಮಾಡಿಕೊಂಡು ಈ ರೀತಿಯಾಗಿ ಗೋವುಗಳನ್ನು ಗಾಡಿಗಳು ಬಿಡ್ತಾರೆ. ಇದು ನಮ್ಮಲ್ಲಿ ವಿಡಿಯೋಗೆ ಸಾಥವ, ಫೋಟೋಗೆ ಸಾಥವ, ಪೊಲೀಸ್ ಇಲಾಖೆ ಅವರಿಂದ ಹೋಗ್ತಾರೆ ಸರ್. ಅವ್ರು ಮನಸ್ಸು ಮಾಡಿದ್ರೆ ದಿನ 10 ಗಾಡಿ ಹಿಡಿಬೋದು. ಅವರಿಂದ ಚೆಕ್ ಪೋಸ್ಟ್ ಜೇರಟಿಗೆ ಇದೆ ಸರ್, ಚೆಕ್ ಪೋಸ್ಟ್ ಇದ್ರೂ ಬಿ ಇಲ್ಲಾರ್ದಂಗೆ ವರ್ಕ್ ಮಾಡ್ತಾರೆ ಸರ್. ಏನು ಕೆಲಸ ಮಾಡ್ತಾರೆ, ಏನು ಕೆಲಸ ಮಾಡ್ತಾರೆ ಸರ್. ಅದಕ್ಕೆ ದಯವಿಟ್ಟು ಪೊಲೀಸ್ ಇಲಾಖೆಯವರಿಗೆ ಹೇಳಿ ನೀವು ಸಂಪೂರ್ಣವಾಗಿ ಇಲ್ಲೇ ಇವತ್ತು ನಮ್ಮ ಜೇವರ್ಗಿಯ ಶ್ರೀರಾಮ್ ಸೇನೆ ವತಿಯಿಂದ ಮತ್ತು ಎಲ್ಲ ನಮ್ಮ ಜೇವರ್ಗಿ ತಾಲೂಕಿನ ಮತ್ತು ಯಡ್ರಾಮ್ ತಾಲೂಕಿನ ಎಲ್ಲ ಹಿಂದುತ್ವವಾದಿಗಳಿಂದ ಇವತ್ತು ನಾವು ಗೋಮಾತೆಯನ್ನು ರಾಷ್ಟ್ರಮತೆಯಾಗಿ ಘೋಷಣೆ ಆಗಬೇಕಂತ ಇವತ್ತು ಮುಖ್ಯವಾಗಿ ರಾಜಸ್ಥಾನದ ಒಂದು ಗೋ ಸಮ್ಮಾನ್ ಅಂತ ಒಂದು ದೊಡ್ಡ ಸಂಘಟನೆ ಇದೆ. ಗೋವಿನ ಭಕ್ತದ ಒಂದು ಸಂಘಟನೆ. ಮತ್ತು ಇವರು ಏನು ಮಾಡಿದ್ದಾರೆ ಅಂದರೆ ಇಡೀ ದೇಶದಲ್ಲಿ ಸುಮಾರು ಒಂದೇ ದಿನ ಏಕಕಾಲಕ್ಕೆ 5,000ಕ್ಕಿಂತ ಹೆಚ್ಚಾಗಿರುವಂತಹ ತಹಶೀಲ್ ಕಾರ್ಯಾಲಯ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಪ್ರತಿಯೊಂದು ಇಲಾಖೆಗಳಿಗೆ ಮನವಿ ಸಲ್ಲಿಸಬೇಕು, ಸರ್ಕಾರಕ್ಕೆ ಎಚ್ಚರಿಕೆ ಮಾಡಬೇಕಂತೇಳಿ ಒಂದು ಅಭಿಯಾನ ಇದೆ. ಈ ಅಭಿಯಾನಕ್ಕಾಗಿ ತಾವೆಲ್ಲ ಆಗಮಿಸಿದಿರ. ತಮ್ಮೆಲ್ಲರಿಗೂ ನಾನೆಲ್ಲ ಹಿಂದುತ್ವವಾದಿಗಳಿಗೆ, ಶ್ರೀರಾಮ್ ಸೇನೆ ಕಾರ್ಯಕರ್ತರಿಗೆ, ಎಲ್ಲ ಕಟ್ಟರ ಹಿಂದುತ್ವವಾದಿಗಳಿಗೆ, ಗೋಭಕ್ತರಿಗೆ ತಮ್ಮೆಲ್ಲರಿಗೂ ಮೊದಲನೇದಾಗಿ ಪ್ರೀತಿಪೂರ್ವಕ ಈ ಹೋರಾಟಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರುತ್ತೇನೆ. ಮತ್ತು ಈ ಹೋರಾಟಕ್ಕೆ ನನಗೆ ಬೆಂಬಲಿಸಿದಂಥ ಈ ಹೋರಾಟಕ್ಕೆ ನಮಗೆ ಬೆಂಬಲ ನೀಡಿದಂಥ ಮಾನ್ಯ ಪತ್ರಕರ್ತ ಮಿತ್ರರು ಮತ್ತು ಪೊಲೀಸ್ ಇಲಾಖೆಯವರಿಗೂ ಕೂಡ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ನೋಡಿ, ಇಡೀ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ, ಇವತ್ತು ಗೋಹತ್ಯೆ ಯಾವ ರೀತಿಯಾಗಿ ನಡೀತಾ ಇದೆ ತಮಗೆಲ್ಲ ಗೊತ್ತಿದೆ. ಇಡೀ ಭಾರತದಲ್ಲಿ ಸಂಪೂರ್ಣವಾಗಿ ಗೋಹತ್ಯೆ ನಿಷೇಧ ಮಾಡಬೇಕಂತೇಳಿ ಸುಮಾರು 100 ವರ್ಷಗಳ ಕಾಲ ಹೋರಾಟ ನಿರಂತರ ನಡೀತಾ ಇದೆ. ಆದರೆ ನಮ್ಮನ್ನು ಆಳುವ ಸರ್ಕಾರಗಳು ಯಾವ ರೀತಿಯಾಗಿದ್ದಪ್ಪ ಅಂದರೆ ಗೋಮಾತೆಯನ್ನು ಸಿಕ್ಕ ಜಾಗದಲ್ಲಿ ಹಕ್ಕಲು ಬರ್ತಿದ್ದಾರೆ. ಕಾರಣ ಏನಪ್ಪ ಅಂದರೆ ಹಿಂದೂಗಳ ಒಗ್ಗಟ್ಟಿನ ಕೊರತೆ ಇದೆ ಇವತ್ತು. ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಗೋಹತ್ಯೆಯನ್ನು ಸಂಪೂರ್ಣ ಜಾರಿಗೆ ಮಾಡಬೇಕು ಅಂತೇಳಿ, ಯಾಕಂದರೆ ನಮ್ಮದೇ ಗೋಭಕ್ತ ನರೇಂದ್ರ ಮೋದಿಯವರಿದ್ದಾರೆ. ಇದೇ ನರೇಂದ್ರ ಮೋದಿಯವರ ಕಾಲಘಟ್ಟದಲ್ಲಿ ಸಂಪೂರ್ಣವಾಗಿ ಇಡೀ ದೇಶದಲ್ಲಿ ಗೋಹತ್ಯೆಯನ್ನು ನಿಷೇಧ ಆಗ್ಬೇಕಂತೇಳಿ ನಮ್ಮೊಂದು ಇಡೀ ಸಂಘಟನೆಗಳ ಒಂದು ವಾದ ಇದೆ. ನೋಡಿ, ಈಗ ಆಲ್ರೆಡಿ ಏನಿದಪ್ಪ ಅಂದರೆ 2007 ಆ್ಯಕ್ಟ್ ಪ್ರಕಾರ ಗೋಹತ್ಯೆ ಏನಪ್ಪ ಅಂದರೆ 13 ವರ್ಷಗಳ ಮೇಲುಗಡೆ ಇರುವಂಥ ಹಸುಗಳನ್ನು, ದನಗಳನ್ನು, ಎತ್ತುಗಳನ್ನು ಕಟ್ ಮಾಡ್ಬೋದು ಅಂತ ಸರ್ಕಾರದ ಒಂದು ಆದೇಶ ಇದೆ. ನಮ್ಮದು ಒಂದು ಏನು ಬೇಡಿಕೆ ಇದೆಯಪ್ಪ ಅಂದರೆ ಇಡೀ ದೇಶದಲ್ಲಿ ಯಾವುದೇ ಥರ ಗೋಹತ್ಯೆ ಆಗಬಾರ್ದು, ಯಾವುದೇ ಥರ ಎತ್ತುಗಳ ಒಂದು ಹತ್ಯೆ ಆಗಬಾರ್ದು, ಸಣ್ಣ ಸಣ್ಣ ಕರೆಗಳು ಕೂಡ ಯಾವುದು ಹತ್ಯೆ ಆಗಬಾರ್ದು ಅಂತೇಳಿ ನಮ್ಮದು ಒಂದು ಆಗ್ರಹ ಇದೆ. ಇವತ್ತು ಜೇವರಿಗೆಯಲ್ಲಿ ನೋಡ್ಬೋದು, ಇತ್ತೀಚೆಗೆ ಮೊನ್ನೆ ಒಂದು ಆಕಳ ಕಳು ಮಾಡುವಂಥ ಒಂದು ಗ್ಯಾಂಗ್ ಬಂದಿದೆ ಜೇವರಿಗೆಯಲ್ಲಿ. ಅಂದರೆ ಈ ತಾಲೂಕಿನ ಆಡಳಿತ ಯಾವ ರೀತಿಯಾಗಿ ಕೆಟ್ಟ ಕರ ಹಿಡಿದಪ್ಪ ಅಂದ್ರೆ ಹೇಳೋಕ್ಕಾಗಲ್ಲ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ತಮ್ಮದೇ ಆದಂಥ ರಾಜಕೀಯ ನಡೀತಾ ಇದೆ. ಇನ್ನು ಕಾರಣಗಳು ಇದು ಮಂಗಳೂರು, ಉಡುಪಿಯೆಲ್ಲ ನಾವು ನೋಡ್ಬೋದು. ಈಗ ಏನಪ್ಪ ಅಂದರೆ ಜೇವರಿಗೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ತಹಶೀಲ್ದಾರ್ ಮುಖಾಂತರ ನಾವು ಒಂದು ನಿಮಗೆ ಎಚ್ಚರಿಕೆ ಕೊಡ್ತೀವಿ. ಜೇವರ್ಗಿ ತಾಲೂಕಿನಲ್ಲಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಇನ್ನು ಮುಂದೆ ಗೋಹತ್ಯೆಯನ್ನು ಯಾರು ಮಾಡ್ತಾರೆ, ಅಕ್ರಮವಾಗಿ ಯಾರು ಗೋವನ್ನ ಸಾಗಾಟ ಮಾಡ್ತಾರೆ, ಅವ್ರ ಗಾಡಿಗೆ ನೇರವಾಗಿ ನಿಂತ ಜಾಗದಾಗ ಬೆಂಕಿ ಹಚ್ಚುವ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ಏನಾದರೂ ಆದ್ರೆ ತಾಲೂಕು ಆಡಳಿತ ಜವಾಬ್ದಾರ ಅಂತ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತೀವಿ. ನಾವು ಶಾಂತ ರೀತಿಯವರಂತ ಪ್ರತಿಭಟನೆ ಮಾಡ್ತಾ ಇದೀವಿ. ನಮ್ಮ ಶಾಂತಿಗೆ ನಾವು ಕ್ರಾಂತಿ ಮಾಡಬೇಡ ಅಂತೇಳಿ ಈ ತಹಶೀಲ್ದಾರ್ ತಾಲೂಕು ಆಡಳಿತ ಮುಖಾಂತರ ತಮಗೆ ಒಂದು ಮನವಿ ಮಾಡ್ತೀವಿ. ಯಾಕಂದ್ರೆ ಇವತ್ತು ಮತ್ತೊಂದ್ರು ದೇಶದ್ರೋಹಿಗಳು ಯಾವ ರೀತಿಯಾಗಿ ಗೋಹತ್ಯೆನ ಯಾವ ರೀತಿ ಮಾಡ್ತಿದ್ರು ಅಂದ್ರೆ ಬಹುಶಃ ನೋಡ್ಬೋದು, ಒಂದು ಮಿನಿ ಟ್ರಕ್ ಇರ್ತದ, ಆ ಟ್ರಕ್ನಾಗ 4-5 ಗಾಡಿ 5 ದನಗಳು ಹೋಗ್ಬೇಕು ಅಂದ್ರೊಳಗ 15-20 ಗೋವುಗಳನ್ನು ತುಂಬಿಕೊಂಡು ಮನಸ್ಸು ಹೆಚ್ಚಾಗಿ ಕೈಕಾಲು ಕಟ್ಟಿ ಅವಕ್ಕೆ ಬಾಯಲ್ಲಿ ವಿಷ ತುಂಬಿ ನರಳಿ ಚಿತ್ರಹಿಂಸೆ ಮಾಡಿ ಈ ರೀತಿಯಾಗಿ ಗೋವನ್ನ ರಾಜ್ಯದಲ್ಲಿ ನಡೀತಾ ಇದೆ. ಅತಿ ಹೆಚ್ಚಾಗಿ ನಮ್ಮ ಜೇರಟಗಿ ಭಾಗ ಮತ್ತು ಈ ಕಟ್ಟಿ ಸಂಘ ಭಾಗದಲ್ಲಿ ಬಹಳಷ್ಟು ಗೋವುಗಳನ್ನ ಅಕ್ರಮವಾಗಿ ಮಧ್ಯರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆಗೆ ಈ ರೀತಿಯಾಗಿ ದನಗಳನ್ನು ಸಾಗಾಟ ಮಾಡಕತ್ತೀರ. ನಮಗೆಲ್ಲ ಮಾಹಿತಿ ಗೊತ್ತಿದೆ. ನಾವು ಮಾಡೋಕ್ಕಿಂತ ಮುಂಚೆ ನಾವು ಈಗಾಗಲೇ ಸಾಕಷ್ಟು ಸುಮಾರು ಈ ರೂಢಿ ಬರುವಂಥ ಸುಮಾರು 700 ಗೋವುಗಳನ್ನು ಈಗ ಅಲ್ಲಿ ರಕ್ಷಣೆ ಮಾಡಿದ್ದೀವಿ. ಸುಮಾರು 700ಕ್ಕಿಂತ ಹೆಚ್ಚಾಗಿ ಗೋವುಗಳನ್ನು ರಕ್ಷಣೆ ಮಾಡಿದ್ವಿ. ಕೆಲಸ ನಿಮ್ದದ, ನಮ್ದಲ್ಲ ಕೆಲಸ ಅದು. ಒಂದು ವೇಳೆ ನೀವು ಮಾಡಲಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ನೇರವಾಗಿ ಯಾರ ಗಾಡಿಗಳನ್ನ ತುಂಬ್ಕೊಂಡ್ಬರ್ತಾರೆ ಆ ಗಾಡಿಗೆ ಬೆಂಕಿ ಹಚ್ಚಿ ನಿಮಗೆ ಏನು ಎಚ್ಚರಿಕೆ ಕೊಡಬೇಕು ಆ ಎಚ್ಚರಿಕೆ ಕೊಡ್ತೀವಿ ಅಂತ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ. ಮೊನ್ನೆ ತಹಶೀಲ್ದಾರ್ ಮುಖಾಂತರ ಇವತ್ತು ನಾವು ಮನವಿ ಮಾಡ್ತೀವಿ.
ಏನಪ್ಪಾ ಅಂದ್ರೆ ಇಡೀ ದೇಶದಲ್ಲಿ ಗೋಹತ್ಯೆ ಸಂಪೂರ್ಣವಾಗಿ ನಿಷೇಧ ಆಗಬೇಕು ಅಂತ ಆಗ್ರಹ ಇದೆ. ಆ ಆಗ್ರಹಕ್ಕೆ ನಿಮಗೆ ಇವತ್ತು ಗೋ ಸನ್ಮಾನ ವೇದಿಕೆ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ, ಮಾನ್ಯ ರಾಜ್ಯಪಾಲರಿಗೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕೂಡ ಮನವಿ ಪತ್ರ ಸಲ್ಲಿಸ್ತೀವಿ. ಹಾಗೆ ಕರ್ನಾಟಕದ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಪತ್ರ ಸಲ್ಲಿಸ್ತೀವಿ. ಈ ಎಲ್ಲ ಮನವಿ ಪತ್ರಗಳು ತಾವು ಸರ್ಕಾರಕ್ಕೆ ತಲುಪಿಸಬೇಕಾದ್ರೆ ಈ ಮೂಲಕ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾನು ವಿನಂತಿ